ನಮಸ್ಕಾರ ವೀಕ್ಷಕರೇ. ರಾಜಕೀಯದ ಅತ್ಯಂತ ದೊಡ್ಡ ಮಹಾಯುದ್ಧಕ್ಕೆ ಇನ್ನು ಒಂದೇ ದಿನ ಬಾಕಿ ಇದೆ. ಬಂಗಾಳದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ ಬೀಳಲಿದ್ರೆ ಮತದಾನಕ್ಕೆ ಇನ್ನೊಂದೇ ದಿನ ಬಾಕಿ. ಈ ಹೊತ್ತಲ್ಲಿ ಬಂಗಾಳದಲ್ಲಿ ಹೈಲೈಟ್ ಆಗ್ತಾ ಇರೋದು ಎಲೆಕ್ಷನ್ ಕಮಿಷನ್ ಹಾಗೂ ಭದ್ರತಾ ಪಡೆಗಳು. ಬಂಗಾಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಿರ್ಭೀತ ಹಾಗೂ ಪಾರದರ್ಶಕ ಚುನಾವಣೆಯನ್ನ ನಡೆಸೋದಕ್ಕೆ ಕೊನೆ ಹಂತದ ಅಸ್ತ್ರ ಕೂಡ ಪ್ರಯೋಗ ಆಗ್ತಾ ಇದೆ. ಇಷ್ಟೆಲ್ಲ ಮಾಡಿದ ಬಳಿಕ ಈ ಸಲ ಬರೋ ಈ ರಿಸಲ್ಟ್ ಹಲವು ಕಾರಣಗಳಿಂದ ಮಹತ್ವವನ್ನ ಪಡೆಯಲಿದೆ. ಈ ಹೊತ್ತಲ್ಲಿ ಸರ್ವೆ ಒಂದರ ರಿಪೋರ್ಟ್ ಎಲ್ಲರನ್ನೂ ಬೆರಗುಗೊಳಿಸ್ತಾ ಇದೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಬಿಜೆಪಿ ನಾಯಕರ ಪ್ರಚಾರಕ್ಕೆ ಮಮತಾ ಕಡೆಯಿಂದ ಅಡೆತಡೆ ಉಂಟಾಗಿದೆ ಅನ್ನೋ ಆರೋಪಗಳು ಕೂಡ ಬರ್ತಾ ಇದೆ. ಆದ್ರೆ ಅದಕ್ಕೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಬಿಜೆಪಿ ಕೂಡ ರಣತಂತ್ರಗಳನ್ನ ಹೆಣೆದು ಮಮತಾರನ್ನ ಕಟ್ಟಿ ಹಾಕಿಸೋ ಪ್ರಯತ್ನ ನಡೀತಾ ಇರೋದು ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಂಗಾಳದ ರಾಜಕೀಯ ಅಂದಾಗ ಜನರಿಂದ ಬರೋ ಮೊದಲ ಅಭಿಪ್ರಾಯ ಅಂದ್ರೆ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಹೇರಬೇಕು ಅನ್ನೋದು. ಆದ್ರೆ ಭಾರತದಂತಹ ದೇಶದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರೋದು ಕಷ್ಟ ಅಲ್ಲ, ಆದ್ರೆ ಅದರಿಂದ ಆಗೋ ದುಷ್ಪರಿಣಾಮಗಳನ್ನ ಸರಿಪಡಿಸೋದು ತುಂಬಾನೇ ಕಷ್ಟ. 3 ಅವಧಿಗಳ ಕಾಲ ಅಧಿಕಾರದಲ್ಲಿರೋ ಮಮತಾ ಆಡಳಿತದಲ್ಲಿ ಕ್ರೈಮ್ ರೇಟ್ ತಾರಕಕ್ಕೇರಿದೆ, ಜನರಿಗೆ ನೆಮ್ಮದಿ ಇಲ್ಲ, ಆರ್ಥಿಕತೆ ಹಾಳಾಗಿದೆ, ವಾರ್ನಿಂಗ್ ಕೊಟ್ಟರು ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ರಾಷ್ಟ್ರಪತಿ ಆಡಳಿತವನ್ನ ತಂದ್ರೆ ಇವತ್ತು ಎಲ್ಲರೂ ಚಪ್ಪಾಳೆ ತಟ್ತಾರೆ. ಆದ್ರೆ ಇನ್ನೊಂದಷ್ಟು ವರ್ಷಗಳನ್ನ ಬಿಟ್ಟು ಮಮತಾರನ್ನ ಕೆಳಗಿಳಿಸೋದಕ್ಕೆ ರಾಷ್ಟ್ರಪತಿ ಆಡಳಿತ ತಂದ್ರಂತೆ ಅನ್ನೋ ವಿಚಾರ ಹುಟ್ಟಿಕೊಂಡ್ರೆ ಅದು ದೊಡ್ಡ ಅಜೆಂಡಾ ಆಗಿ ಮಾರ್ಪಾಡಾಗುತ್ತೆ. ಇದನ್ನ ತಪ್ಪಿಸೋ ಸಲುವಾಗಿ ಜನರು ಮಮತಾರನ್ನ ಕೆಳಗಿಳಿಸುವಂತೆ ಮಾಡಬೇಕು ಅಂತ ಬಿಜೆಪಿ ರಣತಂತ್ರಗಳನ್ನ ಹೆಣಿತಾ ಇದೆ. ಸಂವಿಧಾನಕ್ಕೆ ಸವಾಲು ಹಾಕೋದಕ್ಕೆ ಬಿಡೋದಿಲ್ಲ ಅಂತ ಎಲೆಕ್ಷನ್ ಕಮಿಷನ್ ಕೂಡ ಸಜ್ಜಾಗಿದೆ. ಬಂಗಾಳದಲ್ಲಿ ಹೇಗೆ ಸೆಕ್ಯೂರಿಟಿ ಇದೆ ಅನ್ನೋ ಬಗ್ಗೆ ಹಿಂದಿನ ಎಪಿಸೋಡ್ ನಲ್ಲಿ ಡೀಟೇಲ್ ಆಗಿ ವರದಿಯನ್ನ ಕೊಟ್ಟಿದ್ವಿ. ಈಗ ಎಲೆಕ್ಷನ್ಗೆ ದಿನ ಬಾಕಿ ಇರೋದ್ರಿಂದ ಇನ್ನೊಂದು ಹಂತ ಮುಂದಕ್ಕೆ ಹೆಜ್ಜೆ ಇರಿಸಿದ್ದಾರೆ. ಕಳೆದ ಬಾರಿ ಅಥವಾ ಈ ಹಿಂದಿನ ಎಲೆಕ್ಷನ್ಗಳಲ್ಲಿ ಯಾರೆಲ್ಲ ಗಲಾಟೆ ಗದ್ದಲ ಮಾಡಿ ಸರಿಯಾದ ರೀತಿಯಲ್ಲಿ ಎಲೆಕ್ಷನ್ ನಡೆಯೋದಕ್ಕೆ ಬಿಟ್ಟಿರಲಿಲ್ವೋ ಅವರನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಮುಂಚೆಯೇ ವಶಕ್ಕೆ ಪಡೆದಿದ್ದಾರೆ. ಆಪರೇಷನ್ ಅಡ್ವಾನ್ಸ್ ಆಲ್ಔಟ್ ಹೆಸರಲ್ಲಿ ನಡೀತಾ ಇರೋ ಈ ಡ್ರೈವ್ ನಲ್ಲಿ ಹಿಂದಿನ ಗಲಭೆಗಳ ಆರೋಪ ಹೊತ್ತ ಸುಮಾರು 1000 ದುಷ್ಕರ್ಮಿಗಳನ್ನ ಆಲ್ರೆಡಿ ವಶಕ್ಕೆ ಪಡೆದಿದ್ದು ಉಳಿದವರಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಹೇಗೆ ಗಲಭೆ ನಡೆಸಬೇಕು ಅನ್ನೋದ್ರಲ್ಲಿ ಇವರೆಲ್ಲ ಪಳಗಿರುವ ದುಷ್ಕರ್ಮಿಗಳಾಗಿರೋದ್ರಿಂದ ಇವರನ್ನ ಮೊದಲು ಹಿಡಿದು ಕೂರಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಗಲಭೆ ಆಗೋದನ್ನ ಒಂದು ಹಂತದಲ್ಲಿ ತಪ್ಪಿಸಬಹುದು ಅನ್ನೋ ಕಾರಣಕ್ಕೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇಂಟ್ರೆಸ್ಟಿಂಗ್ ಅಂಶ ಏನಂದ್ರೆ ಬಂಗಾಳದಲ್ಲಿ ಗಲಭೆ ನಡೆಸುವವರ ಪೈಕಿ ಅಕ್ರಮ ವಲಸಿಗರ ಪಾತ್ರ ದೊಡ್ಡದಿದೆ ಅನ್ನೋ ಆರೋಪ ಮುಂಚಿನಿಂದಲೂ ಇದೆ. ಈಗ ವಶಪಡಿಸಿಕೊಂಡಿರುವವರನ್ನ ವೋಟಿಂಗ್ಗೆ ಕಳಿಸೋ ಮುನ್ನ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡೋ ಸಾಧ್ಯತೆ ಇದ್ದು ಅಲ್ಲಿ ಯಾರಾದರೂ ಸಿಕ್ಕಿಬಿದ್ರೆ ಮತ್ತೆ ದೊಡ್ಡ ಇಶ್ಯೂ ಆಗುತ್ತೆ. ಒಂದು ಕಡೆ ದುಷ್ಕರ್ಮಿಗಳನ್ನ ಮಾನಿಟರ್ ಮಾಡೋದರ ಜೊತೆಗೆ ಇನ್ನೊಂದು ಕಡೆ ಬಂಗಾಳದ ಜನರನ್ನ ಅಲರ್ಟ್ ಮಾಡೋ ಕೆಲಸ ಕೂಡ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಆಗ್ತಾ ಇದೆ. ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಹೆಚ್ಚುವರಿ ಸೆಕ್ಯೂರಿಟಿಯನ್ನ ಹಾಕ್ತಾ ಇರೋದೇ ಮಮತಾರನ್ನ ಟಾರ್ಗೆಟ್ ಮಾಡೋದಕ್ಕೆ ಅಲ್ಲ, ಬದಲಾಗಿ ಮಮತಾಗೆ ಯಾರು ಹೆದರುಕೊಂಡು ಮನೆಯಲ್ಲಿ ಕೂರದೆ ಹತ್ತಿರದ ಬೂತ್ಗೆ ಬಂದು ತಪ್ಪದೆ ವೋಟ್ ಮಾಡ್ಲಿ ಅನ್ನೋ ಕಾರಣಕ್ಕೆ. ಆದ್ರಿಂದ ಜನರನ್ನ ಜಾಗೃತಿಗೊಳಿಸೋ ಕೆಲಸ ಕೂಡ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಆಗ್ತಾ ಇದೆ. ಪ್ರತಿ ಏರಿಯಾಗಳಲ್ಲೂ ಸಿಎಪಿಎಫ್ ಸಿಬ್ಬಂದಿ ಶಸ್ತ್ರ ಸಜ್ಜಿತರಾಗಿ ಬ್ಯಾನರ್ ಗಳನ್ನ ಹಿಡಿದು ಜಾಥಾ ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ರು ತಪ್ಪದೇ ಬಂದು ವೋಟ್ ಹಾಕಿ ಅಂತ ಬಂಗಾಳದ ನಾಗರಿಕರನ್ನ ಎಚ್ಚರಿಸ್ತಾ ಇದ್ದಾರೆ. ಅಂದಹಾಗೆ ಸಿಎಪಿಎಫ್ ಸಿಬ್ಬಂದಿ ಇಲ್ಲಿ ಹೈಲೈಟ್ ಮಾಡ್ತಾ ಇರೋದು ನಿಮ್ಮ ಮೇಲೆ ಯಾವುದೇ ಅಟ್ಯಾಕ್ ಆಗೋದಿಲ್ಲ, ನಾವು ಕಟ್ಟುನಿಟ್ಟಿನ ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಾ ಇದ್ದೀವಿ, ಧೈರ್ಯವಾಗಿ ಬನ್ನಿ ಅನ್ನೋದನ್ನ ಹೇಳೋ ಕೆಲಸ ಮಾಡ್ತಿದ್ದಾರೆ. ಆಲ್ರೆಡಿ ಸೆಕ್ಯೂರಿಟಿ ಟೈಟ್ ಇರುತ್ತೆ ಅನ್ನೋದು ತಿಂಗಳಿನಿಂದ ಹೇಳ್ತಾ ಇದ್ದಾರಲ್ವಾ, ಆದ್ರೂ ಈಗ ಮತ್ತೊಮ್ಮೆ ಯಾಕೆ ಇದನ್ನ ಹೇಳೋ ಅವಶ್ಯಕತೆ ಇತ್ತು ಅನ್ನೋ ಪ್ರಶ್ನೆ ಬರ್ಬೋದು. ಕಾರಣ ಏನಂದ್ರೆ ಈ ರೀತಿ ಟೈಟ್ ಸೆಕ್ಯೂರಿಟಿ ಇದೇ ಮೊದಲ ಬಾರಿಗೆ ಅರೇಂಜ್ ಮಾಡ್ತಾ ಇರೋದು. ಆದ್ರೆ ಮಮತಾ ಆಡಳಿತದಲ್ಲಿ ಜನರು ಗಲಭೆಗಳನ್ನ ಸಾಕಷ್ಟು ಸಲ ಅನುಭವಿಸಿದ್ದಾರೆ. ಕಣ್ಣಾರೆ ಕಂಡಿರೋ ವಿಚಾರದ ಮೇಲಿರೋ ನಂಬಿಕೆ ಮೊದಲ ಬಾರಿಯ ಟೈಟ್ ಸೆಕ್ಯೂರಿಟಿ ಮೇಲೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಆದ್ರಿಂದ ಮತ್ತೆ ಮತ್ತೆ ಜನರಲ್ಲಿ ಧೈರ್ಯ ತುಂಬೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಷ್ಟಾದ್ರೂ ಸಣ್ಣ ಪುಟ್ಟ ಗ್ರಾಮಗಳ ಜನರು ಹಗಲಿಂದ ಏನೆಲ್ಲ ಬೆಳವಣಿಗೆ ನಡೆಯುತ್ತೆ ಅನ್ನೋದನ್ನ ನೋಡಿಕೊಂಡು ಸೇಫ್ಟಿ ಇದೆ ಅನ್ನೋದು ಖಾತ್ರಿ ಆದ್ರೆ ಮಾತ್ರ ವೋಟಿಂಗ್ಗೆ ಬರೋ ಅಂದಾಜಲ್ಲಿ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕೆಲವರು ವೋಟಿಂಗ್ ವೇಳೆ ಸೆಕ್ಯೂರಿಟಿ ಇದ್ರೂ ಬೇರೆ ರೀತಿಯಲ್ಲಿ ಭಯ ಪಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಅದೇನಂದ್ರೆ ಈಗ ಏನೋ ಎಲ್ಲರೂ ಇರ್ತಾರೆ, ಹೆಚ್ಚು ಕಡಿಮೆ ಆಗೋ ಹೊತ್ತಲ್ಲಿ ಕಾಪಾಡ್ತಾರೆ ಸರಿ, ಆದ್ರೆ ಒಂದು ವೇಳೆ ಇಷ್ಟೆಲ್ಲ ಮಾಡಿ ಎಲೆಕ್ಷನ್ ನಲ್ಲಿ ಮಮತಾ ಸೋಲಿಲ್ಲ ಗೆದ್ದು ಬಿಟ್ರು ಅಂದ್ರೆ ಆಮೇಲೆ ಇದರ ಹೊಡೆತವನ್ನ ತಡ್ಕೊಳ್ಳೋದು ಹೇಗೆ? ದೊಡ್ಡ ಲೀಡ್ ನಿಂದ ಗೆದ್ರೆ ಗೆಲುವಿನ ಖುಷಿಯಲ್ಲಿ ಮರೆತು ಬಿಡೋ ಸಾಧ್ಯತೆ ಇರುತ್ತೆ. ಅದೇ ನೆಕ್ ಟು ನೆಕ್ ಫೈಟ್ ಆಗಿ ಕೂದಲೆಳೆ ಅಂಚಿಂದ ಗೆದ್ಬಿಟ್ರು ಅಂದ್ರೆ ತಮ್ಮನ್ನ ಈ ಪರಿಸ್ಥಿತಿಗೆ ತಂದ ಮತದಾರರ ಮೇಲೆ ಸೇಡು ತೀರಿಸಿಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ.
ಇತ್ತೀಚೆಗಷ್ಟೇ ಒಂದು ಗ್ರಾಮದಲ್ಲಿ ಎಲೆಕ್ಷನ್ ಅಧಿಕಾರಿಯೊಬ್ಬರು ಸರ್ವೆಗೆ ಹೋದಾಗ ಮಹಿಳೆಯರೆಲ್ಲ ಒಟ್ಟಾಗಿ ಹೇಗಾದ್ರೂ ಮಾಡಿ ನಮಗೆ ಸುಲಭವಾಗಿ ವೋಟ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ, ಹಲ್ಲೆ ಆಗದಂತೆ ನೋಡ್ಕೊಳ್ಳಿ ಅಂತ ಬೇಡ್ಕೊಂಡಿದ್ದ ವಿಡಿಯೋ ಒಂದು ವೈರಲ್ ಆಗಿತ್ತು. ಅದರಿಂದ ಜನರಿಗೆ ಧೈರ್ಯ ತುಂಬೋದು ದೊಡ್ಡ ಸವಾಲಿನ ಕೆಲಸವಾಗಿದೆ. ಇನ್ನೊಂದು ಕಡೆ ಬಿಜೆಪಿ ತನ್ನ ರಣತಂತ್ರಗಳನ್ನ ಮುಂದುವರಿಸ್ತಾ ಇದೆ. ಎಲೆಕ್ಷನ್ ಹಿನ್ನೆಲೆ ಬಂಗಾಳದ ಹೊರಗಡೆ ಇರುವ ಕೆಲಸಗಾರರನ್ನ ಬಂಗಾಳಕ್ಕೆ ಕಳಿಸೋದಕ್ಕೆ ಆದ್ಯತೆ ಮೇರೆಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಆಯಾ ರಾಜ್ಯಗಳಲ್ಲಿ ಬಂಗಾಳದ ಮತದಾರರಿಗೆ ವಿಶೇಷ ರೈಲುಗಳನ್ನ ಮಾಡಿ ಬಂಗಾಳಕ್ಕೆ ಕಳಿಸಲಾಗ್ತಾ ಇದೆ. ಗುಜರಾತ್ನ ಸೂರತ್ನಿಂದ ಸ್ಪೆಷಲ್ ಟ್ರೈನ್ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಬಂಗಾಳಿಗಳು ತಮ್ಮ ಊರನ್ನ ಸೇರಿದ್ದಾರೆ. ಎಲ್ಲೆಲ್ಲಿ ತೃಣಮೂಲ ಕಾಂಗ್ರೆಸ್ ಪ್ರಭಾವ ಹೆಚ್ಚಿದೆಯೋ ಆ ಕಡೆಗಳಿಂದ ಹೊರಗೆ ಹೋಗಿರೋ ಬಂಗಾಳಿಗಳನ್ನ ಕರೆಸುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೀತಾ ಇದೆ. ಇದನ್ನ ಮಮತಾ ಒಪ್ಪೋದಕ್ಕೂ ಆಗದೆ ವಿರೋಧಿಸೋದಕ್ಕೂ ಆಗದ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಏಕಾಏಕಿ ಹೊರಗಿಂದ ಒಂದಷ್ಟು ಮತದಾರರು ಬಂದ್ರು ಅಂದ್ರೆ ಸಹಜವಾಗಿಯೇ ಸೋಲಿನ ಭಯ ಆಗುತ್ತೆ. ವಿರೋಧಿಸೋಣ ಅಂದ್ರೆ ಮತ ಹಾಕುವುದು ಪ್ರತಿಯೊಬ್ಬ ಮತದಾರನ ಹಕ್ಕು, ಅದಕ್ಕೆ ವ್ಯವಸ್ಥೆ ಮಾಡುವುದು ಸರ್ಕಾರದ ಕರ್ತವ್ಯ ಅಂತ ಬಿಜೆಪಿ ಎಸ್ಕೇಪ್ ಆಗುತ್ತೆ. ಆದ್ರಿಂದ ಈ ಫೇರ್ ಗೇಮ್ ಎದುರಿಸೋದು ಮಮತಾಗೆ ಕಷ್ಟ ಎನಿಸ್ಕೊಳ್ತಾ ಇದೆ. ಅಂದಹಾಗೆ ಹೊರಗಿಂದ ಬಂದ ತಕ್ಷಣ ಅವರು ಬಿಜೆಪಿಗೆ ವೋಟ್ ಹಾಕ್ತಾರೆ ಅಂತ ಹೇಳೋದು ಕಷ್ಟ. ಅವರಿಗೆ ಇಷ್ಟ ಬಂದವರನ್ನ ಅವರು ಬೆಂಬಲಿಸಬಹುದು ಅನ್ನೋದು ವಾಸ್ತವ. ಆದ್ರೂ ಕೂಡ ಇದು ಮಮತಾಗೆ ಭಯ ಯಾಕೆ ಹುಟ್ಟಿಸುತ್ತೆ ಅಂತ ಕೇಳಿದ್ರೆ, ಇವರೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಕಾರಣವೇ ಮಮತಾ ಬ್ಯಾನರ್ಜಿ ಸರ್ಕಾರ ಅನ್ನೋ ಉತ್ತರ ಸಿಗುತ್ತೆ. ಬಂಗಾಳದ ಯುವಕರು ಹೊರಗಿನ ಸಿಟಿಗಳಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ. ಕೂಲಿ ಕಾರ್ಮಿಕರು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಸಣ್ಣ ಪುಟ್ಟ ಬಡವರು ಬಂಗಾಳದಲ್ಲಿ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಹೊರ ನಡೆಯೋ ಪರಿಸ್ಥಿತಿ ಇದೆ. ಹೀಗೆ ಸ್ವಂತ ಊರು ಬಿಟ್ಟು ಹೊರಗಡೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋ ಜನರು ಸಹಜವಾಗಿ ಮಮತಾ ಸರ್ಕಾರದ ವಿರುದ್ಧ ವೋಟ್ ಹಾಕ್ತಾರೆ. ಆದ್ರಿಂದ ಇದನ್ನ ಮಾಸ್ಟರ್ ಪ್ಲಾನ್ ಎನ್ನಲಾಗ್ತಾ ಇದೆ. ಆದ್ರೆ ಇದರಲ್ಲೂ ಸುಳ್ಳು ಹೇಳಿ ಹೊರಗಿಂದ ಯಾರ್ಯಾರನ್ನೋ ಕರೆಸಿ ವೋಟ್ ಹಾಕಿಸ್ತಾ ಇದ್ದಾರೆ ಅನ್ನೋ ಆರೋಪ ಬಂದ್ರೂ ಅಚ್ಚರಿ ಇಲ್ಲ ಅಂತ ಅನ್ನಿಸ್ಕೊಳ್ತಾ ಇದೆ. ಇನ್ನೊಂದೆಡೆ ಎಲೆಕ್ಷನ್ ಗೆಲ್ಲೋದಕ್ಕೆ ಬಂಗಾಳ ಸಿಎಂ ವಾಮ ಮಾರ್ಗಗಳನ್ನು ಕೂಡ ಅನುಸರಿಸ್ತಾ ಇದ್ದಾರೆ. ಅಬ್ಬರದ ಪ್ರಚಾರದ ಹಿನ್ನೆಲೆ ಬಿಜೆಪಿ ಹಾಗೂ ಎನ್ಡಿಎ ಕಡೆಯಿಂದ ಸಾಕಷ್ಟು ಪ್ರಮುಖರು ಬಂದು ಈಗಾಗಲೇ ಪ್ರಚಾರ ನಡೆಸಿದ್ದಾರೆ. ಈ ಪೈಕಿ ದೆಹಲಿ ಸಿಎಂ ರೇಖಾ ಗುಪ್ತಾ ಕೂಡ ನಿನ್ನೆ ಕೋಲ್ಕತಾದಲ್ಲಿ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಆದ್ರೆ ಅದೇ ಟೈಮ್ ನಲ್ಲಿ ಕೋಲ್ಕತಾದಲ್ಲಿ ಪವರ್ ಕಟ್ ಆಗಿದೆ. ಈ ಸಂಬಂಧ ಆ ರ್ಯಾಲಿಯಲ್ಲಿರೋ ಬಿಜೆಪಿ ನಾಯಕಿಯೊಬ್ಬರು ಆಕ್ರೋಶವನ್ನ ಹೊರಹಾಕಿ ಇದು ಮಮತಾ ರಿಯಾಲಿಟಿ ಅಂತ ಕಿಡಿಕಾರಿದ್ದಾರೆ. ಯಾಕೆ ರೇಖಾ ಗುಪ್ತಾ ಟಾರ್ಗೆಟ್ ಅಂತ ನೋಡಿದ್ರೆ, ಇಡೀ ದೇಶದಲ್ಲಿ ಪ್ರಸ್ತುತ ಏಕೈಕ ಸಿಎಂ ಅನ್ನೋ ಹೆಗ್ಗಳಿಕೆ ಮಮತಾ ಬ್ಯಾನರ್ಜಿಗೆ ಮಾತ್ರ ಇತ್ತು. ಆದ್ರೆ ದೆಹಲಿಯಲ್ಲಿ ರೇಖಾ ಗುಪ್ತಾ ಸಿಎಂ ಆಗಿ ಆ ಏಕೈಕಕ್ಕೆ ಪೆಟ್ಟು ಬಿತ್ತು. ಇನ್ನೊಂದೆಡೆ ಮಹಿಳಾ ಶಕ್ತಿ ಅನ್ನೋ ಟಾಪಿಕ್ ಈಗ ಚರ್ಚೆಯಲ್ಲಿರುವಾಗ ರೇಖಾ ಗುಪ್ತಾ ಬಂದು ಪ್ರಚಾರ ನಡೆಸಿದ್ರೆ ಹೊಡೆತ ಬೀಳ್ಬಹುದು ಅನ್ನೋ ನಿರೀಕ್ಷೆಯಲ್ಲಿ ಈ ರೀತಿ ಮಾಡಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸರ್ವೆಗಳು ಕೂಡ ಮಮತಾ ಪಕ್ಷದ ಪರ ಒನ್ ಸೈಡೆಡ್ ಆಗದೆ ಆಲ್ಮೋಸ್ಟ್ ನೆಕ್ ಟು ನೆಕ್ ಅನ್ನೋ ರೀತಿಯ ರಿಪೋರ್ಟ್ ಗಳನ್ನ ಕೊಡ್ತಾ ಇವೆ. ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಮೇ 4ರಂದು ಗೊತ್ತಾದ್ರೂ ಎಲೆಕ್ಷನ್ ದಿನಗಳಲ್ಲಿ ಏನೆಲ್ಲ ಡ್ರಾಮಾಗಳು ಆಗ್ಬೋದು ಅನ್ನೋದು ಸದ್ಯಕ್ಕೆ ಎಲ್ಲರಲ್ಲಿರೋ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.